ಇನ್ನು ನೀಟ್ ಹಗರಣ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಜಾಥಾ. ಈ ವಿಚಾರವಾಗಿ ಬಹಳ ದೊಡ್ಡದಾದಂತಹ ಸುದ್ದಿ ಆಗ್ತಾ ಇದೆ. ನೀಟ್ ಹಗರಣ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್. ಯಾಕೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಜಾಥಾ? ಎಷ್ಟು ವಿಚಾರವಾದಂತಹ ಸುದ್ದಿ ಅಂತಂದ್ರೆ, ಪ್ರಧಾನಿ ನಿವಾಸದ ಬಳಿ ರಾಹುಲ್ ಗಾಂಧಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಖರ್ಗೆ ಮನೆಯಿಂದ ಪ್ರಧಾನಿ ಮನೆಯವರೆಗೂ ಜಾಥಾವನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿಗೆ ಸಾಥ್ ಕೊಟ್ಟ ಪ್ರಿಯಾಂಕಾ ಗಾಂಧಿ ಈ ಧರಣಿ ಮುಖಾಂತರ ಖರ್ಗೆ, ಡಿಕೆ ಶಿವಕುಮಾರ್, ವೇಣುಗೋಪಾಲ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಬಹುದೊಡ್ಡ ನೀಟ್ ಹಗರಣ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್. ಜಾಥಾ ಮಾಡೋದ್ರಿಂದ ಏನು ಉಪಯೋಗ ಅನ್ನುವಂಥದ್ದು ಈಗ ಅವರ ಒಂದು ಪ್ರತಿಭಟನೆ ಮುಖಾಂತರ ಜಾಥಾದಲ್ಲಿ ತೋರಿಸ್ತಾ ಇದ್ದಾರೆ. ಪ್ರಧಾನಿ ನಿವಾಸದ ಬಳಿ ರಾಹುಲ್ ಗಾಂಧಿ ಧರಣಿಯನ್ನ ಕೂತಿದ್ದಾರೆ. ಅದೇ ಇವರಿಗೆ ಸಾಥ್ ಕೊಟ್ಟಂಥವರು ಪ್ರಿಯಾಂಕಾ ಗಾಂಧಿ, ಖರ್ಗೆ, ಡಿಕೆ ಶಿವಕುಮಾರ್, ವೇಣುಗೋಪಾಲ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನೀಟ್ ಬಹುದೊಡ್ಡ ಹಗರಣ ಅಂತ ಹೇಳಿ ಆರೋಪ ಇರುವಂತಹ ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ಕಿಂಚಿತ್ ಕೂಡ ಕೇಳಿಸ್ತಾ ಇಲ್ವಾ? ಅರ್ಚಾಡಿ ಕಿರ್ಚಾಡಿ ಕೂಗಾಡಿದ್ರು ಕೇಳಿಸ್ತಾ ಇಲ್ವಾ? ಯಾಕೆ? ಏನೊಂದು 4-5 ದಿನ, ಒಂದು 5 ದಿನ 10 ದಿನ ಮಾತಾಡಿ ಸುಮ್ಮನೆ ಆಗ್ತಾರೆ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ರೀತಿ ಅನ್ಕೊಂಡಿರ್ತಾರೇನೋ ಅನ್ಸುತ್ತೆ. ಇಲ್ಲ ಅಂದ್ರೆ ಒಂದು ಕ್ಲಾರಿಟಿ ಕೊಡಬೇಕು. ನೀಟ್ ಪರೀಕ್ಷೆಯಲ್ಲಿ ಏನು ಹಗರಣವಾಗಿದೆ, ಹಗರಣ ಆಗಿದೆಯೋ ಇಲ್ವೋ, ಆತನನ್ನ ಸಸ್ಪೆಂಡ್ ಮಾಡಬೇಕೋ ಬೇಡವೋ, ಯಾರಿಂದ ಆಗಿರುವಂಥದ್ದು, ಇವೆಲ್ಲದನ್ನ ಕೇಂದ್ರ ಸರ್ಕಾರ ಒಂದೇ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ರೆ ಈ ರೀತಿಯಾದಂತಹ ಹೋರಾಟಗಳು ಆಗ್ತಾ ಇರಲಿಲ್ಲ. ನೋಡಿ, ನಿಜಕ್ಕೂ ಬಹಳ ಕಷ್ಟವಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ, ಕೇಂದ್ರ ಸರ್ಕಾರಕ್ಕೆ. ಇದು ನನಗೆ ಮೇಲ್ನೋಟಕ್ಕೆ ಏನು ಅನಿಸ್ತಾ ಇದೆ ಅಂತಂದ್ರೆ, ಒಂದು ವೈಯಕ್ತಿಕವಾಗಿ ನೋಡ್ತಾ ಹೋದ್ರೆ, ಈಗ ನಮ್ಮ ಪರ್ಸನಲ್ ಆಗಿ ನಾವು ನನ್ನ ಒಂದು ವಿವೇಚನೆಗೆ ನೋಡ್ತಾ ಹೋದ್ರೆ, ಈಗ ಅತಿ ಹೆಚ್ಚು ಆಳ್ವಿಕೆ ರೂಲಿಂಗ್ ಮಾಡಿರೋದ್ರಿಂದ 10-15 ವರ್ಷ ಅವರು ರೂಲಿಂಗ್ ಆಗಿರೋದ್ರಿಂದ ಈ ರೀತಿಯಾದಂಥ ಉಡಾಫೆ ಏನಾದ್ರು ತೋರಿಸ್ತಾ ಇದಾರೋ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇಲ್ಲಾಂದ್ರೆ ಬಂದು ಹೇಳ್ಬಿಡ್ಬೇಕಿತ್ತು ಪಟ್ ಅಂತ. ನೋಡಿ, ಈ ರೀತಿ ಆಗ್ತಾ ಇದೆ, ಅವನು ಯಾರು ಮಾಡಿದಾನ ಅಕ್ರಮ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ವಿರೋಧ ಪಕ್ಷದವ್ರು ಹೇಳಿದ್ರೆ ತಮಗೆ ಗೊತ್ತಾಗೋದೇನೋ ಅನ್ಸುತ್ತೆ. ಕೂತು ಧರಣಿ ಮಾಡಬೇಕು, ಮತ್ತೆ ಅಲ್ಲಿಗೆ ಬೇರೆ ಶ್ರಮ, ಟೈಮ್ ವೇಸ್ಟು, ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳೋದು ಬಿಟ್ಟು ಕೂತ್ಕೊಂಡು ಧರಣಿ ಮಾಡ್ತಾರೆ. ಹಾಗಾಗಿ ಸ್ಪಷ್ಟ ನಿಲುವನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಕಾಂಗ್ರೆಸ್ನವರು ಮಾಡ್ತಿರುವಂತಹ ಧರಣಿ ಆಗಿರ್ಬೋದು, ಅದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಇಲ್ಲಾಂದ್ರೆ ನೋಡಿ, ಇದೇ ತರ ಜಂತರ್ ಮಂತರ್ ಹತ್ರ ನಡೆದಂತಹ ಈ ಗಲಭೆಯಲ್ಲಿ ಎಷ್ಟು ಜನ ರೀ